ನಿಯಮಗಳು ಮತ್ತು ಆಚರಣೆಗಳ ಹೊರತಾಗಿ ಸೂಫಿಸಂ ಎಂದು ಕರೆಯಲ್ಪಡುವ ಅತೀಂದ್ರಿಯತೆಯ ಮತ್ತು ಆಂತರಿಕ ಪರಿಶೋಧನೆಯ ಸುಂದರವಾದ ಜಗತ್ತೊಂದು ಇದೆ. ಇದು ಇಸ್ಲಾಮಿನ ಹೃದಯದಂತೆ ಪ್ರೀತಿ, ಭಕ್ತಿ ಮತ್ತು ದೈವಿಕತೆಯೊಂದಿಗಿನ ಆಳವಾದ ಸಂಪರ್ಕದಿಂದ ಬೆಳೀತಾ ಇರುತ್ತೆ. ಸೂಫಿಸಂ ಇಸ್ಲಾಂ ಧರ್ಮದ ಒಂದು ಅತೀಂದ್ರಿಯ ರೂಪವಾಗಿದ್ದು, ದೇವರ ಆಧ್ಯಾತ್ಮಿಕ ಹುಡುಕಾಟದ ಮೇಲೆ ಕೇಂದ್ರೀಕರಿಸುವ ಮತ್ತು ಭೌತಿಕವಾದವನ್ನು ತಿರಸ್ಕರಿಸುವ ಅಭ್ಯಾಸ ಶಾಲೆಯಾಗಿದೆ. ಇದು ದೇವರ ಪ್ರೀತಿ, ವೈಯಕ್ತಿಕ ಪರಿವರ್ತನೆ ಮತ್ತು ದೈವಿಕತೆಯ ಆಳವಾದ ತಿಳುವಳಿಕೆಯನ್ನು ಹುಡುಕುವುದರ ಮೇಲೆ ಕೇಂದ್ರೀಕರಿಸುವ ಇಸ್ಲಾಂ ಧರ್ಮದ ಒಂದು ಅತೀಂದ್ರಿಯ ಆಧ್ಯಾತ್ಮಿಕ ಆಯಾಮವಾಗಿದೆ. ಸೂಫಿಸಂನ ಅಭ್ಯಾಸಕಾರರಾದ ಸೂಫಿಗಳು ಇಸ್ಲಾಂ ಜಗತ್ತಿನಲ್ಲಿ ಕವಿಗಳು, ಪ್ರೇಮಿಗಳು ಮತ್ತು ಅನ್ವೇಷಕರು ಸೂಫಿಸಂನ ಹೃದಯ ಭಾಗದಲ್ಲಿ ಪವಿತ್ರ ಕುರ್ಆನ್ನಲ್ಲಿ ವಿವರಿಸಿದಂತೆ ಸ್ವಯಂ ಅಥವಾ ನಫ್ಸ್ ಬಗ್ಗೆ ಆಳವಾದ ತಿಳುವಳಿಕೆ ಇದೆ. ಸ್ವಯಂ ಅಥವಾ ಅಹಂಕಾರವನ್ನು ಕುರಾನ್ನಲ್ಲಿ ನಫ್ಸ್ ಎಂದು ಉಲ್ಲೇಖಿಸಲಾಗಿದೆ. ಈ ಪರಿಕಲ್ಪನೆಯು ಸೂಫಿಸಂಗೆ ಕೇಂದ್ರವಾಗಿದೆ, ಏಕೆಂದರೆ ಇದು ನಫ್ಸ್ನ 7 ಹಂತಗಳನ್ನು ಅನ್ವೇಷಿಸುತ್ತದೆ. ಪ್ರತಿಯೊಂದು ನಮ್ಮ ಆಂತರಿಕ ಪ್ರಪಂಚದ ಒಂದು ವಿಶಿಷ್ಟ ಅಂಶವನ್ನು ಪ್ರತಿನಿಧಿಸುತ್ತದೆ. ಸೂಫಿಸಂನಲ್ಲಿ ಪರಿವರ್ತನಾಶೀಲ ಆಧ್ಯಾತ್ಮಿಕ ಪ್ರಯಾಣವು ನಫ್ಸ್ನ 7 ಹಂತಗಳನ್ನು ಮುರಿದು ಕೆಳಮಟ್ಟದಿಂದ ಅತ್ಯುನ್ನತ ಆತ್ಮಕ್ಕೆ ಏರುವುದರೊಂದಿಗೆ ಪ್ರಾರಂಭವಾಗುತ್ತದೆ. ನಫ್ಸ್ನ 7 ಹಂತಗಳು ಅಥವಾ 7 ರೀತಿಯ ಅಹಂಕಾರಗಳು ಈ ರೀತಿಯನ್ನು ನಾವು ನೋಡಬಹುದಾಗಿದೆ. ಆಜ್ಞೆ ನೀಡುವ ಸ್ವಯಂ ನಫ್ಸ್ ಅಲ್ ಅಮ್ಮಾರ್. ಇದು ಅಹಂಕಾರದ ಅತ್ಯಂತ ಕೆಳ ಹಂತವಾಗಿದ್ದು ಕೆಟ್ಟದನ್ನು ಮಾಡಲು ನಮ್ಮನ್ನು ಪ್ರಚೋದಿಸುತ್ತದೆ. ಇದು ಲೌಕಿಕ ಆಸೆಗಳು ಮತ್ತು ಭೌತಿಕ ಆಸ್ತಿಗಳಿಂದ ನಿರೂಪಿಸಲ್ಪಟ್ಟಿದೆ. ಇದು ಹಠಾತ್ ವರ್ತನೆ, ಕಾಮ, ಕೋಪ, ಲೋಭ, ಅಸೂಯೆ, ದುರಹಂಕಾರ, ಸುಳ್ಳು ಮತ್ತು ಅಜ್ಞಾನವನ್ನು ಚಿತ್ರಿಸುತ್ತದೆ. ಈ ಹಂತದಲ್ಲಿ ಸ್ವಯಂ ಲೌಕಿಕ ಹಂಬಲಗಳಿಂದ ಪ್ರಾಬಲ್ಯ ಹೊಂದಿದೆ ಮತ್ತು ಪ್ರತಿಬಿಂಬ ಅಥವಾ ಹಿಂಜರಿಕೆ ಇಲ್ಲದೆ ಪ್ರತಿನಿಧಿಸುತ್ತದೆ. ಆರೋಪಿತ ಸ್ವಯಂ ನಫ್ಸ್ ಅಲ್ ಲವಾಮ. ಸೂಫಿಸಂನಲ್ಲಿ ವ್ಯಕ್ತಿಗಳು ತಮ್ಮ ಅಹಂಕಾರದ ನಕಾರಾತ್ಮಕ ಲಕ್ಷಣಗಳು ಮತ್ತು ಕ್ರಿಯೆಗಳ ಬಗ್ಗೆ ಹೆಚ್ಚು ಅರಿವು ಮೂಡಿಸಿದಂತೆ ಅವರು ಸ್ವಯಂ ವಿಮರ್ಶೆಯ ಹಂತವನ್ನು ಪ್ರವೇಶಿಸುತ್ತಾರೆ. ಉನ್ನತ ಆತ್ಮವು ಕೆಟ್ಟದನ್ನು ನಿರಂತರವಾಗಿ ನೆನಪಿಸುವ ಮೂಲಕ ನಿಮ್ಮ ಮನಸ್ಸಾಕ್ಷಿಯನ್ನು ನಿಯಂತ್ರಣದಲ್ಲಿಡುತ್ತದೆ. ಆದ್ದರಿಂದ ಇದನ್ನು ಆಪಾದಿಸುವ ಸ್ವಯಂ ಎಂದು ಕರೆಯಲಾಗುತ್ತದೆ. ವ್ಯಕ್ತಿಗಳು ತಮ್ಮ ನೈತಿಕ ವೈಫಲ್ಯಗಳನ್ನು ಗುರುತಿಸಲು ಮತ್ತು ಪಶ್ಚಾತ್ತಾಪವನ್ನು ಪಡೆಯಲು ಪ್ರಾರಂಭಿಸಿದಾಗ ಇದು ಸ್ವಯಂ ಅರಿವಿನ ಪ್ರಮುಖ ಅಂಶವಾಗಿದೆ. ಪ್ರೇರಿತ ಆತ್ಮ ನಫ್ಸ್ ಅಲ್ ಮುಲ್ಹಮ. ಈ ಹಂತದಲ್ಲಿ ಅಹಂಕಾರವು ಸಂಪೂರ್ಣವಾಗಿ ಶರಣಾಗಿಲ್ಲ, ಆದರೆ ಉನ್ನತ ಆಧ್ಯಾತ್ಮಿಕ ಕರೆಯಿಂದ ಪ್ರೇರಿತವಾಗಿದೆ ಮತ್ತು ದೈವಿಕತೆಗೆ ಸಂಪರ್ಕ ಹೊಂದಿದೆ. ಅದು ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸುತ್ತದೆ ಮತ್ತು ದೇವರನ್ನು ಮೆಚ್ಚಿಸಲು ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸುವ ಪ್ರಾಮಾಣಿಕ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟಿದೆ. ಆದ್ದರಿಂದ ಇದನ್ನು ಪ್ರೇರಿತ ಸ್ವಯಂ ಎಂದು ಕರೆಯಲಾಗುತ್ತದೆ. ಕೃತಜ್ಞತೆ, ಸಹಾನುಭೂತಿ ಮತ್ತು ನಮ್ರತೆಯಂತಹ ಒಳ್ಳೆಯ ಗುಣಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ಶಾಂತಿಯುತ ಆತ್ಮ ನಫ್ಸ್ ಅಲ್ ಮುತ್ಮಯಿನ್. ಈ ಹಂತದಲ್ಲಿ ಅಹಂಕಾರವು ಶಾಂತಿಯಿಂದ ಕೂಡಿರುತ್ತದೆ ಮತ್ತು ಉನ್ನತ ಆತ್ಮದ ಮಾರ್ಗದರ್ಶನದೊಂದಿಗೆ ಸಾಮರಸ್ಯದಿಂದ ವರ್ತಿಸುತ್ತದೆ. ಅದು ಸ್ವಯಂ ನಿಯಂತ್ರಣ ಮತ್ತು ಲೌಕಿಕ ಆಸೆಗಳಿಂದ ಬೇರ್ಪಡುವಿಕೆಯ ಮಟ್ಟವನ್ನು ಸಾಧಿಸಿದೆ. ಆದ್ದರಿಂದ ಕಡಿಮೆ ಅಥವಾ ಯಾವುದೇ ಸಂಘರ್ಷ ಉಳಿದಿಲ್ಲ. ಅದು ದೈವಿಕ ಆಜ್ಞೆಯಿಂದ ತೃಪ್ತವಾಗಿರುತ್ತದೆ ಮತ್ತು ದೇವರ ಯೋಜನೆಯಲ್ಲಿ ನಂಬಿಕೆ ಇಡುತ್ತದೆ. ಸಂತೋಷಗೊಂಡ ಆತ್ಮ ನಫ್ಸ್ ಅಲ್ ರದಿಯಾ. ಇದು ಆಧ್ಯಾತ್ಮಿಕ ಬೆಳವಣಿಗೆಯ ಹಂತವಾಗಿದ್ದು ಎಲ್ಲಾ ಸಂದರ್ಭಗಳಲ್ಲಿಯೂ ಅಹಂಕಾರವು ದೇವರ ಆಜ್ಞೆಯಿಂದ ತೃಪ್ತವಾಗಿರುತ್ತದೆ. ಈ ಮಟ್ಟದಲ್ಲಿ
ಜೀವನದ ಏರಿಳಿತಗಳನ್ನು ಲೆಕ್ಕಿಸದೆ ಆಳವಾದ ಆಂತರಿಕ ಶಾಂತಿ ಮತ್ತು ತೃಪ್ತಿಯಿಂದ ಕಂಡುಕೊಳ್ಳುತ್ತದೆ. ಅಹಂಕಾರವು ಭೂತಕಾಲ ಅಥವಾ ಭವಿಷ್ಯದಲ್ಲಿ ಅಲ್ಲ, ಆ ಕ್ಷಣದಲ್ಲಿ ಶಾಂತಿಯುತವಾಗಿ ಬದುಕುತ್ತದೆ. ಈ ಹಂತವು ದೈವಿಕ ಇಚ್ಛೆಯ ನಿಜವಾದ ಸ್ವೀಕಾರ ಮತ್ತು ಅಸಮಾಧಾನ ಅಥವಾ ದೂರುಗಳ ಅನುಪಸ್ಥಿತಿಯಿಂದ ಗುರುತಿಸಲ್ಪಟ್ಟಿದೆ. ಇದು ಆಳವಾದ ತೃಪ್ತಿ ಮತ್ತು ದೇವರ ಯೋಜನೆಗೆ ಸಲ್ಲಿಕೆಯ ಸ್ಥಿತಿಯಾಗಿದ್ದು, ಇದು ಆಳವಾದ ನಂಬಿಕೆ ಮತ್ತು ಶರಣಾಗತಿಯ ಭಾವನೆಯನ್ನ ಪ್ರತಿಬಿಂಬಿಸುತ್ತದೆ. ಆನಂದದಾಯಕ ಆತ್ಮ, ನಫ್ಸ್ ಅಲ್ ಮರ್ದಿಯಾ. ಸೂಫಿಸಂನಲ್ಲಿ ಅಹಂಕಾರದ ರೂಪಾಂತರದ ಅತ್ಯಂತ ಮುಂದುವರಿದ ಹಂತ ಇದು. ಈ ಹಂತದಲ್ಲಿ ವ್ಯಕ್ತಿಯು ದೇವರ ಚಿತ್ತದಿಂದ ಆಳವಾದ ತೃಪ್ತಿಯನ್ನ ಅನುಭವಿಸುತ್ತಾನೆ ಮತ್ತು ದೈವಿಕ ಯೋಜನೆಗೆ ಸಂಪೂರ್ಣವಾಗಿ ಶರಣಾಗುತ್ತಾನೆ. ಅಹಂಕಾರವು ಸ್ವಾರ್ಥಪರ ಆಸೆಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿರುತ್ತದೆ. ಇದು ದೈವಿಕತೆಯೊಂದಿಗೆ ಅಚಲವಾದ ಒಕ್ಕೂಟದ ಭಾವನೆ ಮತ್ತು ದೈವಿಕ ತತ್ವಗಳಿಗೆ ಅನುಗುಣವಾಗಿ ಬದುಕುವ ಆಳವಾದ ಬದ್ಧತೆಯಿಂದ ಗುರುತಿಸಲ್ಪಟ್ಟಿದೆ. ಶುದ್ಧ ಸ್ವಯಂ, ನಫ್ಸ್ ಅಲ್ ಸಫಿಯಾ. ನಫ್ಸ್ನ ಅತ್ಯುನ್ನತ ಹಂತವು ಸಂಪೂರ್ಣ ಶುದ್ಧೀಕರಣವಾಗಿದೆ. ಈ ಮಟ್ಟದಲ್ಲಿ ಅಹಂಕಾರವು ಸ್ವಾರ್ಥಿ ಬಯಕೆಗಳು, ಮೋಹಗಳು ಮತ್ತು ಲೌಕಿಕ ಭಾವನೆಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿರುತ್ತಾನೆ ಮತ್ತು ದೇವರಿಗೆ ಮಾತ್ರ ಸಮರ್ಪಿತನಾಗಿರುತ್ತಾನೆ. ಈ ಹಂತದ ಮುಖ್ಯ ಲಕ್ಷಣವೆಂದರೆ ದೇವರ ಚಿತ್ತಕ್ಕೆ ಸಂಪೂರ್ಣ ಶರಣಾಗತಿ. ಕೊನೆಯಲ್ಲಿ ಸೂಫಿಸಂನ ನಫ್ಸ್ನ 7 ಹಂತಗಳ ಮೂಲಕ ಪ್ರಯಾಣವು ಸ್ವಯಂ ಅರಿವು, ಸ್ವಯಂ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದ ಪರಿವರ್ತನಾ ಪ್ರಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ. ಈ ಪ್ರಗತಿಯು ರೇಖೀಯವಲ್ಲ ಮತ್ತು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಎಂಬುದನ್ನು ಇಲ್ಲಿ ನಾವು ಗಮನಿಸಬೇಕು. ಗುರಿಯು ಸಂಪೂರ್ಣ ಶುದ್ಧೀಕರಣ ಮತ್ತು ದೈವಿಕತೆಯೊಂದಿಗೆ ಏಕತೆಯ ಸ್ಥಿತಿಯನ್ನು ತಲುಪುವುದು, ಅಹಂನ ಮಿತಿಗಳು ಮತ್ತು ಲೌಕಿಕ ಬಾಂಧವ್ಯಗಳನ್ನು ಮೀರುವುದು. ಸೂಫಿ ಮಾರ್ಗವು ವ್ಯಕ್ತಿಗಳು ತಮ್ಮ ಅಹಂಗಳ ಬಗ್ಗೆ ಎಚ್ಚರದಿಂದಿರಲು, ಸ್ವಯಂ ಸುಧಾರಣೆಗಾಗಿ ನಿರಂತರವಾಗಿ ಶ್ರಮಿಸಲು ಮತ್ತು ಅವರು ತಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಪ್ರಗತಿ ಹೊಂದುತ್ತಿರುವಾಗ ದೈವಿಕತೆಯೊಂದಿಗೆ ಆಳವಾದ ಸಂಪರ್ಕವನ್ನು ಪಡೆಯಲು ಕಲಿಸುತ್ತದೆ.